ಅದು 250 ಮಕ್ಕಳಿರುವಂತಹ ಸರ್ಕಾರಿ ಶಾಲೆ, ಸಮೃದ್ಧ ಕ್ರೀಡಾಂಗಣ, ಬೇಕಾದಷ್ಟು ಶಿಕ್ಷಕರು, ಅಗತ್ಯದಷ್ಟು ಕೊಠಡಿಗಳು ಇದೆ. ಆದರೆ ಕುಡಿಯೋ ನೀರೇ ಅಲ್ಲಿ ಇಲ್ಲ. ಈ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ, 3 ವರ್ಷಗಳದ್ದು. ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ರೂ ಸಹ ಪ್ರಯೋಜನಕ್ಕೆ ಬಂದಿಲ್ಲ. ಹೀಗಾಗಿ ಅಲ್ಲಿನ ಶಿಕ್ಷಕರು ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. 250 ಮಕ್ಕಳಿರೋ ಶಾಲೆಯಲ್ಲಿ 3 ವರ್ಷದಿಂದ ನೀರಿಲ್ಲ. ಸ್ವಂತ ಹಣದಲ್ಲಿ ಬೋರ್ವೆಲ್ ಕೊರೆಸಿದ ಟೀಚರ್ಸ್, 2 ಶಿಕ್ಷಕಿಯರಿಂದ ಶಾಲೆಗೆ ರಂಜಾನ್ ಗಿಫ್ಟ್. ಹೀನಾ ತಬ್ಸುಮ್, ರಜಿಯಾ ಸುಲ್ತಾನ್ಗೆ ಉಘೆ ಉಘೆ. ವಿಶಾಲ ಕ್ರೀಡಾಂಗಣ, ಬೇಕಾದಷ್ಟು ಶಿಕ್ಷಕರ ದಂಡು, 250ಕ್ಕೂ ಹೆಚ್ಚು ಮಕ್ಕಳು, ಸಮೃದ್ಧ ವಾತಾವರಣ ಶಾಲೆ. ಆದರೆ ಚಿಕ್ಕಮಗಳೂರು ತಾಲೂಕಿನ ಈ ಶಾಲೆಗೆ ಕಳೆದ 3 ವರ್ಷಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಮಕ್ಕಳೇ ಅಕ್ಕಪಕ್ಕದ ನೀರಿನ ಟ್ಯಾಂಕ್, ಮನೆಗಳಿಂದ ನೀರು ಹೊರುವ ಸ್ಥಿತಿ ಇಂದಿಗೂ ಜೀವಂತವಾಗಿತ್ತು. ಬಿಸಿಯೂಟ, ವಾಶ್ರೂಮ್, ತಟ್ಟೆ ಲೋಟ ತೊಳೆಯೋದ್ರ ಜೊತೆ ಕುಡಿಯೋಕ್ಕೂ ನೀರಿನ ಸಮಸ್ಯೆ ಹೆಚ್ಚಿತ್ತು. ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ರೆ ನೋ ಯೂಸ್, ಪಂಚಾಯಿತಿಗೆ ಹೇಳಿದ್ರೆ 3 ದಿನಕ್ಕೊಮ್ಮೆ ನೀರು ಬಿಡ್ತಿದ್ರು. ಹಾಗಾಗಿ ಈ ಶಾಲೆಯ ಹೀನಾ ತಬ್ಸುಮ್ ಹಾಗೂ ರಜಿಯಾ ಸುಲ್ತಾನ್ ಎಂಬ 2 ಶಿಕ್ಷಕಿಯರು ತಾವೇ 2.5 ಲಕ್ಷ ಖರ್ಚು ಮಾಡಿ ಮಕ್ಕಳಿಗಾಗಿಯೇ ಬೋರ್ವೆಲ್ ಕೊರೆಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಂದು ಪಾಠವನ್ನೇ ಮಾಡದ ಕೆಲ ಶಿಕ್ಷಕರ ಮಧ್ಯೆ ಮಕ್ಕಳ ಕಷ್ಟ ನೋಡಲಾಗದೆ ಶಾಲೆಗೆ ಬೋರ್ವೆಲ್ ಕೊರೆಸಿರೋ ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಈ ಕಾರ್ಯಕ್ಕೆ ಇಡೀ ಊರೇ ಉಘೆ ಅಂತಿದೆ. ಸರ್, ಮಕ್ಕಳು ಅಲ್ಲಿ ಇಲ್ಲಿ ಪರದಾಡ್ತಾ ಇರೋದು ನೋಡಿ ನಮಗೆ ತುಂಬಾ ಬೇಜಾರಾಗ್ತಿತ್ತು ಸರ್. ಬೆಳಿಗ್ಗೆ ಊಟದ ಟೈಮ್ ಆಗಿರುತ್ತೆ, ಊಟದ ಟೈಮಿಗೆ ಹೈಸ್ಕೂಲಿಗೆ ಹೋಗಿ ಅನ್ನೋದು, ಅಲ್ಲಿ ನೀರಿನ ಪ್ರಾಬ್ಲಮ್ ಇರೋದು. ಮತ್ತು ಅಲ್ಲೊಂದು ಪಬ್ಲಿಕ್ ಟಾಪ್ ಇದೆ ಸರ್, ಅಲ್ಲಿ ಹೋಗೋದು, ಅಲ್ಲಿ ನೋಡಿದರೆ ಅಲ್ಲೂ ನೀರು ಇರ್ತಿರ್ಲಿಲ್ಲ. ಆಮೇಲೆ ಇವ್ರ ಮನೆಯಿಂದ ನಾವು ಬೇಡಿ ನೀರು ತರ್ತಿದ್ವಿ ಸರ್. ಹಾಗಾಗಿ ಮಕ್ಕಳಿಗೆ ಈ ಥರ ಪರದಾಟವನ್ನು ನೋಡಿಬಿಟ್ಟು ನಾವು ಮಕ್ಕಳಿಗೆ ಏನಾದರೂ ಒಂದು ಒಳ್ಳೇದು ಮಾಡೋಣ ಅನಿಸ್ತು ಮಾಡಿಸಿ. ಈಗ ನಾವು ಶಾಶ್ವತವಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ವಿ. ನಾನು 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಇದೇ ಸ್ಕೂಲಲ್ಲಿ ಓದಿದ್ದೀನಿ. ಆವಾಗಿಂದನೂ ನೋಡ್ತಿದ್ವಿ ಸ್ವಲ್ಪ ನೀರಿಗೆ ಸಮಸ್ಯೆ ಇತ್ತು. ನಾವು ಲೋಟ ಮತ್ತು ತಟ್ಟೆ ಎಲ್ಲ ತೊಳಿಬೇಕಾದ್ರೆ ತುಂಬ ಪರದಾಡ್ತಿದ್ವಿ ನೀರಿಗೆ. ನಾವು ಹೈಸ್ಕೂಲಿಗೆ ಹೋಗ್ತಿದ್ವಿ, ಅಲ್ಲೂ ನೀರಿಲ್ದಾಗ ತುಂಬ ಕಷ್ಟ ಆಗೋದು. ನಾವು ಮನೆಯಿಂದ 1 ಬಾಟ್ಲಲ್ಲಿ ನೀರು ತರ್ತಿದ್ವಿ, ಅದು ಎಲ್ಲಿಗೂ ಸಾಲ್ತಿರಲಿಲ್ಲ. ವಾಶ್ರೂಮಿಗೂ ಅಷ್ಟೇ ನೀರು ಇರ್ತಿರಲಿಲ್ಲ. ಇವಾಗ ನಮಗೆ ಬೋರ್ವೆಲ್ ತೆಗ್ಸಿರೋದು ತುಂಬ ಖುಷಿ ಆಗ್ತಿದೆ. ನಮ್ಮ ಹೀನಾ ತಬಸುಮ್ ಮಿಸ್ ಮತ್ತು ರಜಿಯಾ ಮಿಸ್ಗೆ ಧನ್ಯವಾದನ ಅರ್ಪಿಸ್ತೀನಿ. 150 ಅಡಿ ಹಾಗೂ 80 ಅಡಿ ಕೊರೆದರೂ ಬೃಹತ್ ಬಂಡೆ ಸಿಕ್ಕಿ 2 ಬೋರ್ಗಳು ಫೇಲ್ ಆಗಿದ್ವು. ಆದರೂ ಸುಮ್ಮನಾಗದ ಶಿಕ್ಷಕಿಯರು ಮತ್ತೆ 3ನೇ ಪಾಯಿಂಟ್ ಮಾಡಿಸಿ ಮತ್ತೊಂದು ಬೋರ್ ಕೊರೆಸಿದ್ದಾರೆ. ಅದರಲ್ಲಿ 1/4 ಇಂಚು ನೀರು ಸಿಕ್ಕಿದೆ. 25 ವರ್ಷಗಳಿಂದ ಇದೇ ಶಾಲೆಯಲ್ಲಿರೋ ಶಿಕ್ಷಕಿ ತಬ್ಸುಮ್ ಸಾವಿರಾರು ಮಕ್ಕಳಿಗೆ ಓದಿನ ಜೊತೆ ಹಲವು ಸಹಾಯ ಮಾಡಿದ್ದಾರೆ. ಈ 2 ಶಿಕ್ಷಕಿಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು ರಂಜಾನ್ ಹಬ್ಬದಲ್ಲಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕೆನ್ನೋ ಆಶಯ ಇಟ್ಟುಕೊಂಡು ಮಕ್ಕಳಿಗಾಗಿಯೇ ಲಕ್ಷ ಖರ್ಚು ಮಾಡಿ ಬೋರ್ ಕೊರೆಸಿದ್ದಾರೆ. ಈ ಶಿಕ್ಷಕಿಯರ ಕೆಲಸಕ್ಕೆ ಕುಟುಂಬಸ್ಥರು ಕೈ ಜೋಡಿಸಿದ್ದಾರೆ. ಉಳಿದ ಶಿಕ್ಷಕ ವರ್ಗ, ಎಸ್ಡಿಎಂಸಿ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಬೇರೆ ಶಿಕ್ಷಕರು ಸಹಾಯ ಮಾಡ್ತೀವಿ ಅಂದ್ರೂ ಕೂಡ ರಂಜಾನ್ ಸಂಕಲ್ಪದಿಂದಾಗಿ ಯಾರ ಸಹಾಯವೂ ಪಡೆಯದೆ ತಾವೇ ಬೋರ್ ಕೊರೆಸಿದ್ದಾರೆ. LKG UKG ಎಲ್ಲ ಸೇರಿಸಿ 250 ಮಕ್ಕಳಿದ್ದಾರೆ. ನೀರು ಬಿಡ್ತಾ ಇದ್ರು ಸರ್, ಆದರೂ ಅದು ನಮಗೆ ಪೂರಕ ಸಫಿಷಿಯೆಂಟ್ ಆಗ್ತಿರಲಿಲ್ಲ ಸರ್. ತುಂಬ ಪರದಾಡ್ತಾ ಇದ್ರು ಮಕ್ಕಳು, ನೀರು ಕುಡಿಯೋಕ್ಕಾಗಲಿ ಮತ್ತು ಅವ್ರು ನಡ್ಕೊಂಡು ಬರ್ತಿರೋದ್ರಿಂದ ಎಲ್ಲ ಹೊತ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ ಸರ್. ತಟ್ಟೆ ತೊಳೆಯೋದು, ಇದು ಹಾಲಿನ ಗ್ಲಾಸ್ ಎಲ್ಲ ತೊಳೆಯೋಕ್ಕೆಲ್ಲ ಕಷ್ಟ ಆಗ್ತಿತ್ತು ಸರ್. ವಾಶ್ರೂಮಿಗೆ ಅದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿತ್ತು.